ಉತ್ತರ ಕರ್ನಾಟಕದ ವಿವಿಧ ಬಗೆಯ ಸಂಪ್ರದಾಯ ಆಚರಣೆಗಳಲ್ಲಿ ಜೋಕುಮಾರ್ ಪೂಜೆ ಮಾಡುವುದು ವಿಶೇಷವಾಗಿದೆ. ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿಯೂ ಬಾಗಲಕೋಟೆಯ ನಗರದಲ್ಲಿ ಆಚರಿಸಿಕೊಂಡು ಬರುವ ಮೂಲಕ ಗಮನ ಸೆಳೆಯಲಾಗುತ್ತದೆ. ಉತ್ತರ ಕರ್ನಾಟಕದ ಪ್ರಮುಖ ಜಾನಪದ ದೇವರು ಜೋಕುಮಾರನ ಕುರಿತು ಅನೇಕ ಕಥೆಗಳಿವೆ. ಬೆನಕನ ಅಮಾವಾಸ್ಯೆ ಬಳಿಕ ಗಣೇಶ ಪ್ರತಿಷ್ಠಾಪನೆ ಮಾಡಿದ ನಂತರ 6ನೇ ದಿನಕ್ಕೆ ಜೋಕುಮಾರನ ಜನನ ಆಗುತ್ತದೆ. ಗ್ರಾಮೀಣ ಭಾಗದಲ್ಲಿ ಹಾಗೂ ನಗರ ಪ್ರದೇಶದಲ್ಲಿ ಗಲ್ಲಿಯಲ್ಲಿ ಮಹಿಳೆಯರು ಜೋಕುಮಾರನನ್ನು ಪುಟ್ಟಿಯಲ್ಲಿ ಇಟ್ಟುಕೊಂಡು ಸುತ್ತುತ್ತಾರೆ. 10ರಿಂದ 12 ದಿವಸಗಳವರೆಗೆ ಜೋಕುಮಾರ ಹುಣ್ಣಿಮೆ ಆಗುವವರೆಗೂ ಸಂಚರಿಸುತ್ತಾನೆ. ಈ ಭಾಗದ ಜನರಿಗೆ ಉತ್ತಮ ಮಳೆ ಬೆಳೆ ಬರಲಿ ಎಂಬ ನಂಬಿಕೆಯಿಂದ ಜೋಕುಮಾರನಿಗೆ ಪೂಜಿಸುತ್ತಾರೆ. ಅಷ್ಟಮಿ ದಿನ ಹುಡ್ತಾನ್ರಿ ಅಲ್ಲೇ ಗಣಪತಿ ಮನ್ಯಾಗ ಮಣ್ಣು ತೊಗೊಂಬರ್ತೀವಿ ರೀ. ಅವತ್ತು ಬೆಳಗ್ಗೆ ಹುಡ್ತಾನ್ರಿ ಅಷ್ಟಮಿ ದಿನ. ಗಣಪಿರು ಕಲ್ಯಾಣ ಅವ ಊರಾಗ ಹೋಗ್ತಾನ್ರಿ. ಎಲ್ಲ ಬಾಬುದ ಮನೆ ಅಡ್ಡಾಡ್ತೀವಿ ರೀ. ದೇಸಾಯರ ಮನೆ ಕುಲ್ಕರ್ಣಿ ಮನೆ ಅವೆಲ್ಲ ಅಡ್ಡಾಡ್ತೀವಿ ರೀ. ಅವತ್ತು ರೀ ಮರುದಿನ ಊರು ಆಡ್ತೀವಿ ರೀ. 7 ದಿನ ಅಡ್ಡಾಡ್ತೀವಿ ರೀ ಅವ್ನು ಕರ್ಕೊಂಡು. ಎಲ್ಲ ಒಕ್ಕಲಿಗೇರ ಮನೆ ಅವು ಎಲ್ಲ ಬೆಳೆ ಮುಚ್ಕೊಂಡಿರಿ ಹವೇಲಿ ಹಿರಾಪುರ ಮುರ್ನಾಳು. ಈಗ ಅಂಕಲ್ ಹೊಳಿ ಬಂದೈತ್ರಿ. ಹೊಳಿ ಹೆಚ್ಚಿಗೆ ಹೋಗೋದೇ ಇಲ್ಲ ರೀ. ಅಲ್ಲಿ ಸಾಲಗುಂದಿ ಕದಾಪುರ ಇದ್ದು ರೀ. ಅವಾಗ ನಮ್ಮ ಅವರಿದ್ದಾಗ ಹೋಗ್ತಿದ್ದಿಲ್ಲ ರೀ. ಅಲ್ಲಿ ಈಗ ನೀರು ಬಂದೈತಲ್ರಿ ಎಲ್ಲಿ ಹೋಗೋದಾಗೋದಿಲ್ಲ ರೀ. ಏನು ರೀ ಅವ್ರವ್ವ ಸಿರ್ಬಳ್ಕಿವ್ರಿ ಅವ್ರ ತಾಯಿ ಏನು ರೀ. ಅವ 7 ದಿನದಾಗ 7 ಪಟ್ನ ಆಳ್ಯಾನ್ರಿಪ್ಪ. ಏನು ಅವ್ರವ್ವ ಕಡ್ಗೋಲಿಲಿ ತೂದಾಳ್ರಿ. ಅವ್ರು ಅವನೊಂದು ಕಣ್ ಕೊಡ್ರಿ ಏನು ರೀ. 7 ಊರಾಗ 7 ಪಟ್ನ ಆಳಿ ಹೋಗ್ಯಾನ್ರಿ ಅವ. ಹಾಡು ಹಾಡ್ತೀವ್ರಿಪ್ಪ. ಇದು ಬೆಣ್ಣೆ ಹಚ್ತಾರ್ರಿ ಅವಂಗೆ. ಮೆಣಸಿನ್ಕಾಯಿ ಉಪ್ಪು ಎಣ್ಣೆ ರೊಟ್ಟಿ ಎಲ್ಲ ಕೊಡ್ತಾರೆ ರೀ. ನಾವು ನುಚ್ಚು ಅದು ಕೊಟ್ಟು ಅವ್ರಿಗೆ ಕೊಡ್ತೀವಿ ರೀ. ನುಚ್ಚಿಟ್ಟು ಕಾಡಿಗೆ ಹಚ್ಚಿ ಕೊಡ್ತೀವಿ ರೀ. ಬಿದರಿನಿಂದ ಮಾಡಿರುವಂಥ ಹೊಸ ಬುಟ್ಟಿಯಲ್ಲಿ ಮಣ್ಣಿನಿಂದಲೇ ಜೋಕುಮಾರನ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಬೇವಿನ ಎಲೆಗಳಿಂದ ವಿವಿಧ ಹೂಗಳು ಮೆಣಸಿನಕಾಯಿ ಹಾಗೂ ಇತರ ವಸ್ತುಗಳಿಂದ ಅಲಂಕಾರ ಮಾಡುತ್ತಾರೆ. ನಂತರ ಮಹಿಳೆಯರು ಬುಟ್ಟಿಯನ್ನು ತಲೆ ಮೇಲೆ ಇಟ್ಟುಕೊಂಡು ಊರಿನ ಪ್ರಮುಖ ಗಲ್ಲಿಗಳಲ್ಲಿ ಸುತ್ತುತ್ತಾರೆ. ಮನೆಯ ಕಟ್ಟೆಯ ಮೇಲಿಟ್ಟು ಜೋಕುಮಾರನನ್ನು ಪೂಜೆ ಮಾಡುತ್ತಾ ಹಾಡುಗಳನ್ನು ಹಾಡುತ್ತಾರೆ. ಇಲ್ಲಿ ಜೋಕುಮಾರನ ಹಾಡುಗಳು ಜಾನಪದ ಶೈಲಿಗಳಲ್ಲಿವೆ. ಎಲ್ಲ ಹಾಡುಗಳನ್ನು ಓದಲು ಹಾಗೂ ಬರೆಯಲು ಬಾರದ ಮಹಿಳೆಯರು ಸಹ ಹಾಡುವುದು ವಿಶೇಷವಾಗಿದೆ. ಈ ಹಾಡುಗಳಿಗೆ ಅದರದೇ ಆದ ಪದ್ಧತಿ ಇದೆ. ಈ ಹಾಡುಗಳು ಕೂಡ ಅತ್ಯಂತ ವಿಶಿಷ್ಟವಾಗಿದ್ದು ಗಮನ ಸೆಳೆಯುವಂತಾಗಿದೆ. ಜೋಕುಮಾರನಿಗೆ ಅಕ್ಕಿ ಜೋಳ ಸಜ್ಜೆ ಗೋಧಿ ಸೇರಿದಂತೆ ಇತರ ಆಹಾರ ಸಾಮಗ್ರಿಗಳನ್ನು ನೈವೇದ್ಯ ರೂಪದಲ್ಲಿ ಇಡುತ್ತಾರೆ. ಜೋಕುಮಾರನಿಗೆ ತುಟಿಗೆ ಬೆಣ್ಣೆಯನ್ನು ಹಚ್ಚಿ ಬೇವಿನ ಎಲೆಗೆ ಕಪ್ಪು ಕಾಡಿಗೆ ಹಚ್ಚಿ ನುಚ್ಚು ಪ್ರಸಾದ ಇಟ್ಟು ಪೂಜೆ ಮಾಡುತ್ತಾರೆ. ಇಂದಿನ ಆಧುನಿಕ ಯುಗದ ಭರಾಟ ಮಧ್ಯೆಯೂ ಸಂಪ್ರದಾಯ ಪದ್ಧತಿ ಆಚರಿಸುವ ಮೂಲಕ ಮುಂದಿನ ಯುವ ಪೀಳಿಗೆಗೆ ಜಾನಪದ ಸಾಹಿತ್ಯ ಸೇರಿದಂತೆ ಸಂಪ್ರದಾಯ ಪದ್ಧತಿ ಜೀವಂತ ಉಳಿಯುವಂತೆ ಮಾಡಲಾಗುವುದು ಗಮನ ಸೆಳೆಯುವಂತಾಗಿದೆ. TV10 ನ್ಯೂಸ್ ಬಾಗಲಕೋಟೆ.